ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಸಮಸ್ಯೆನ ಎದುರಿಸ್ತಾನೆ ಇರ್ತೀವಿ. ಅದರಲ್ಲಂತೂ ಆರೋಗ್ಯ ಸಮಸ್ಯೆಗಳಂತೂ ಬರಲೇಬಾರ್ದು. ನೀವು ಹಿಂದಿನವ್ರು ಹೇಳಿರೋದನ್ನ ಕೇಳಿದ್ದೀರಾ, ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಒಂದು ಸರಿ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಈ ಆರೋಗ್ಯನೇ ಸರಿ ಇಲ್ಲ ಅಂದರೆ ನಮ್ಮ ಹತ್ರ ಏನೇ ಇದ್ರೂ ಅದು ವೇಸ್ಟ್ ಅಂತಲೇ ಅರ್ಥ. ಎಷ್ಟೇ ದುಡ್ಡಿದ್ರು, ಎಷ್ಟೇ ಅಂತಸ್ತಿದ್ರು, ಎಷ್ಟೇ ಐಶ್ವರ್ಯ ಇದ್ದರೂ ಅದನ್ನ ಅನುಭವಿಸೋಕ್ಕೆ ಆರೋಗ್ಯನೇ ಇಲ್ಲ ಅಂತ ಅಂದಮೇಲೆ ಅದು ಜೀವನನೇ ಅಲ್ಲ ಅಂತ ಅನ್ಕೊಬೋದು. ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಬದಲಾಗಿರ್ತಕ್ಕಂಥ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ. ಈ ಕಾಯಿಲೆಗಳನ್ನ ನೀವು ಕೇಳಿರ್ತೀರ. ಡಯಾಬಿಟಿಸ್ ಅಂತೆ, BP ಅಂತೆ, ಮಂಡಿ ನೋವಂತೆ, ಮೈಕೈ ನೋವಂತೆ, ಕಿಡ್ನಿ ಫೇಲ್ಯೂರ್ ಅಂತೆ, ಹಾರ್ಟ್ ಅಟ್ಯಾಕ್ ಅಂತೆ ಎಲ್ಲನೂ ಕೇಳಿರ್ತೀರ. ಇಂತಹ ಸಮಸ್ಯೆಗಳಲ್ಲಿ ಒಂದಾದಂಥ ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿ ಸ್ಟೋನ್ ಅಂತ ಏನು ಹೇಳ್ತೀವಿ, ಈ ಕಿಡ್ನಿಗೆ ಸಂಬಂಧಪಟ್ಟಂತೆ ಕಿಡ್ನಿಯನ್ನು ಯಾವ ರೀತಿ ನಾವು ಆರೋಗ್ಯವಾಗಿ ಇಟ್ಕೋಬೋದು, ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಆರೋಗ್ಯವಾಗಿ ಹೇಗೆ ಇಟ್ಕೋಬೋದು, ಅಂತಹ ಆಹಾರ ಪದಾರ್ಥಗಳು ಯಾವ್ದ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾವು ಪ್ರತಿನಿತ್ಯ ಹಾಲನ್ನು ಸೇವಿಸ್ತೀವಿ. ಆ ಬಿಸಿ ಹಾಲಿನ ಜೊತೆಗೆ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಸೇವಿಸೋದ್ರಿಂದ ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಂಬಣ್ಣದ ಕ್ಯಾಪ್ಸಿಕಮ್ನಲ್ಲಿ ವಿಟಮಿನ್ C ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುತ್ತೆ. ಇದು ಕಿಡ್ನಿಯ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು. ಸೊ ಅದನ್ನು ಕೂಡ ಸೇವಿಸ್ಬೋದು. ಮತ್ತು ನೆಲ್ಲಿಕಾಯಿಯಲ್ಲಿ ವಿಟಮಿನ್ C ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುತ್ತೆ. ಇದು ಕಿಡ್ನಿಯ ಕಾರ್ಯಶೈಲಿಯನ್ನು ಚುರುಕುಗೊಳಿಸುತ್ತೆ. ಹಾಗೆ ಬೆಳ್ಳುಳ್ಳಿ ಕೇವಲ ಕೊಲೆಸ್ಟ್ರಾಲ್ ಇಳಿಸೋದಕ್ಕೆ ಮಾತ್ರ ಸಹಾಯ ಮಾಡಲ್ಲ, ಅದು ಕಿಡ್ನಿಯ ಆರೋಗ್ಯವನ್ನು ಹೆಚ್ಚಿಸಿ ಚುರುಕು ಮಾಡುತ್ತೆ. ಅಡುಗೆಯಲ್ಲಿ ಸಾಧ್ಯವಾದಷ್ಟು ಬೆಳ್ಳುಳ್ಳಿಯನ್ನು ಬಳಸಿ. ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸ್ಬೋದು. ಆಗಾಗ ಬೆಳ್ಳುಳ್ಳಿ ಚಟ್ನಿ ಮಾಡಿ ತಿನ್ಬೋದು, ಬೆಳ್ಳುಳ್ಳಿ ಪರಾಟ ಮಾಡಿ ತಿನ್ಬೋದು, ಸೂಪ್ ಮಾಡಿ ಕುಡಿಬೋದು. ಹೀಗೆ ಬೆಳ್ಳುಳ್ಳಿನ ಅಧಿಕವಾಗಿ ಬಳಸಿದಷ್ಟು ಕಿಡ್ನಿ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನಾರಿನಾಂಶ ಹೆಚ್ಚಿರುವ ಬಾರ್ಲಿಯಂತಹ ಧಾನ್ಯವನ್ನು ಬಳಕೆ ಮಾಡೋದನ್ನ ಕಲಿಬೇಕು. ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ಕಿಡ್ನಿ ಸಮಸ್ಯೆಯನ್ನು ಕೂಡ ದೂರ ಮಾಡಲು ಸಹಾಯ ಮಾಡುತ್ತೆ. ಬಾರ್ಲಿಯನ್ನು ತರಕಾರಿಗಳ ಜೊತೆಗೆ ಸೇರಿಸಿ ಸೂಪ್ ಥರ ಕೂಡ ಮಾಡಿ ಕುಡಿಬೋದು. ಹಾಗೆ ಬಾಳೆ ಮರದ ದಿಂಡು ಕೂಡ ಕಿಡ್ನಿ ಕಲ್ಲಿನ ಅತ್ಯಂತ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಇದನ್ನ ಮನೆಮದ್ದಾಗಿ ಇದನ್ನು ಬಳಕೆ ಮಾಡಿ ಕಿಡ್ನಿ ಸಮಸ್ಯೆಯಿಂದ ಪಾರಾದವರು ಸಾಕಷ್ಟು ಜನ ಇದ್ದಾರೆ. ಬಾಳೆ ದಿಂಡಿನ ರಸ ಹಿಂಡಿ ಅದರ ಜ್ಯೂಸ್ ಮಾಡಿ ನಿತ್ಯ ಕುಡಿಬೋದು. ಆದರೆ ನೆನಪಿರಲಿ, ಪೊಟ್ಯಾಷಿಯಂ ಹೆಚ್ಚಾದರೆ ಕಿಡ್ನಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗೆಯೇ ನೈಸರ್ಗಿಕ ಎಲೆಕ್ಟ್ರೋಲೈಟ್ಗಳಿರ್ತಕ್ಕಂಥ ಎಳನೀರು ದೇಹವನ್ನು ಸದಾ ತೇವಾಂಶದಿಂದ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಕಿಡ್ನಿಯನ್ನು ಆರೋಗ್ಯವಾಗಿಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ದೇಹವನ್ನು ತಂಪಾಗಿಡುವ ಜೊತೆಗೆ ದೇಹಕ್ಕೆ ಬೇಕಾದಂಥ ಖನಿಜ ಲವಣಾಂಶಗಳನ್ನೆಲ್ಲ ನೀಡುತ್ತೆ. ಎಳನೀರಿನ ಜೊತೆಗೆ ನಿಂಬೆಹಣ್ಣು, ಪುದೀನ ಸೇರಿಸಿ ಕುಡಿಯೋದರಿಂದ ಉತ್ತಮ ಪರಿಣಾಮವನ್ನು ಕಾಣ್ಬೋದು. ಹಾಗೆಯೇ ಶುಂಠಿಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿವೆ. ಇದು ಕಿಡ್ನಿಗೆ ಆಗುವ ಹಾನಿಗಳನ್ನು ತಡೆಯುತ್ತೆ. ನಿತ್ಯವೂ ಶುಂಠಿಯನ್ನು ಆಹಾರದ ಜೊತೆಯಲ್ಲಿ ಬಳಕೆ ಮಾಡೋದರಿಂದ ಶುಂಠಿಯ ಉಪಯೋಗವನ್ನು ಪಡಿಬೋದು. ಬಿಸಿ ನೀರಿಗೆ ಶುಂಠಿಯನ್ನು ತುರಿದು ಹಾಕಿ ಕುಡಿಯೋದ್ರಿಂದ, ನಿಂಬೆಹಣ್ಣು, ಜೇನುತುಪ್ಪ ಸೇರಿಸಿ ಶುಂಠಿ ಚಹಾ ಮಾಡಿ ಕುಡಿಯೋದ್ರಿಂದ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕಾಪಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.